ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. 6 ಲಕ್ಷ ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಕೊಪ್ಪಳ ಜಾತ್ರೆ. ಕೊಪ್ಪಳದಲ್ಲಿ 210ನೇ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸೋಮವಾರ ಸೂರ್ಯಾಸ್ತದ ಹೊತ್ತಿಗೆ ಅದ್ದೂರಿಯಾಗಿ ಜರುಗಿತು. ಮೇಘಾಲಯ ರಾಜ್ಯಪಾಲ ಎಚ್. ವಿಜಯಶಂಕರ್ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಬಾರಿ ಬಾಳೆಹಣ್ಣು ಎಸೆಯುವ ಬದಲು ಉತ್ತತ್ತಿ ಎಸೆಯಲಾಯಿತು. ಸುಮಾರು 6 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ದರು. ಗವಿಸಿದ್ದೇಶ್ವರರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿಯಾಗಿದೆ. ನಾವು ನೋಡ್ತಾ ಇದ್ದೀವಿ. ಹೀಗೆ ಆ ಜನಪ್ರತಿನಿಧಿಗಳನ್ನು ಎಲ್ಲರನ್ನ ಗೌರವದ ಪರವಾಗಿ ಉತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀನಿವಾಸ ಅವರು, ಕೊಪ್ಪಳದ ಶಾಸಕರಾದಂತಹ ರಾಜೇಂದ್ರ ಜಿಟ್ನಾಳ್ ಅವರು, ಮಾಜಿ ಸಂಸದರಾದಂತಹ ಸಂಗಣ್ಣ ಕರಡಿ ಅವರಿಗೆ ಗೌರವದಿಂದ ಸಿಕ್ಕಲಾಗ್ತಾ ಇದೆ. ಇನ್ನು ಅನೇಕ ಜನಪ್ರತಿನಿಧಿಗಳು ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮಾರಕೋತ್ಸವ ಸಾಂಗವಾಗಿ ಜರುಗ್ತಾ ಇದೆ. ನಮ್ಮ ಎಲ್ಲ ಗೌರವದ NCC ವಿದ್ಯಾರ್ಥಿಗಳು ಎಲ್ಲರೂ ಮತ್ತೆ ಸಾಧುಗೊಳಿಸುವಂತಹ ಪ್ರಕ್ರಿಯೆಗಳನ್ನು ಈ ಅಂಗಗಳ ಮೂಲಕ ನಾವು ನೋಡ್ತಾ ಇದ್ದೀವಿ. ನಾವು ತಿಳಿದುಕೊಳ್ಳಬಹುದಾಗಿದೆ. ಎಲ್ಲ ಭಕ್ತರುಗಳನ್ನ ಇಲ್ಲಿ ನಾವೆಲ್ಲ ಕಂಡುಕೊಳ್ಳಬಹುದಾಗಿದೆ. ಇಲ್ಲಿ ರಥೋತ್ಸವಕ್ಕಾಗಿ ತಾವು ಹರಕೆಯನ್ನು ತೀರಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಅನೇಕ ಲಕ್ಷ ಭಕ್ತರು ಇಲ್ಲಿ ಹಳ್ಳಿಗಳಿಂದ ಊರುಗಳಿಂದ ನಗರ ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋತ್ಸವ ನಮ್ಮ ಜಾತ್ರೋತ್ಸವ, ಜಾತ್ರೋತ್ಸವ ನಮ್ಮ ಆತ್ಮೋತ್ಸವ. ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋತ್ಸವ ನಮ್ಮ ಜಾತ್ರೋತ್ಸವ,
ಜಾತ್ರೋತ್ಸವ ನಮ್ಮ ಆತ್ಮೋತ್ಸವ. ಅರಿವಿನ ಜಾತ್ರೆ, ಆನಂದದ ಯಾತ್ರೆ. ದಕ್ಷಿಣ ಭಾರತದ ಕುಂಭಮೇಳವೆಂದು ಪ್ರಸಿದ್ಧಿಯಾದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವ ಜನವರಿ 5, 6 ಮತ್ತು 7ರಂದು ಜರುಗಲಿದ್ದು, ಈ ಭಕ್ತಿಯ ನಿತ್ಯೋತ್ಸವವನ್ನು ಆಚರಿಸೋಣ, ಆನಂದಿಸೋಣ, ಆರಾಧಿಸೋಣ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.